ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ನಾನಿವತ್ತು ಹೋಗ್ತಾ ಇರೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಲ್ಲಿರುವಂಥ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ. ತುಂಬ ವಿಶೇಷವಾದಂತಹ ಸುಬ್ರಹ್ಮಣ್ಯ ದೇವಸ್ಥಾನ ಇದು. ಈ ಥರ ದೇವಸ್ಥಾನ ನಮ್ಮ ಕರ್ನಾಟಕದಲ್ಲಿ ಕೇವಲ 3 ಕಡೆ ಮಾತ್ರ ನಾವು ನೋಡ್ಬೋದು. ಒಂದು ಬಂದುಬಿಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ, ನಾವೇನು ಆದಿ ಸುಬ್ರಹ್ಮಣ್ಯ ದೇವಸ್ಥಾನ ಅಂತ ಕರಿತೀವಲ್ಲ ಅದು. ಎರಡನೇದು ಬಂದುಬಿಟ್ಟು ಮಧ್ಯ ಸುಬ್ರಹ್ಮಣ್ಯ ಅಂತ, ಅಂದರೆ ನಾನು ಈಗ ಏನು ವಿಡಿಯೋ ಮಾಡ್ತಾ ಇದ್ದೀನೋ ಈ ದೇವಸ್ಥಾನ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಮಧ್ಯ ಸುಬ್ರಹ್ಮಣ್ಯ ದೇವಸ್ಥಾನ ಅಂತ ಕೂಡ ಹೇಳ್ತಾರೆ. ಇನ್ನೊಂದು ಬಂದುಬಿಟ್ಟು ಅಂತ್ಯ ಸುಬ್ರಹ್ಮಣ್ಯ ಅಂತ, ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಲ್ಲಿ ಈ ದೇವಸ್ಥಾನ ಸಿಗತ್ತೆ. ಇನ್ನು ಈ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಸರ್ಪರೂಪಿ ಸುಬ್ರಹ್ಮಣ್ಯ ನೆಲೆಸಿದ್ದಾರೆ. ಒಂದೇ ಶಿಲೆಯಲ್ಲಿ, ಅಂದರೆ ಏಕಶಿಲೆಯಲ್ಲಿ ಸರ್ಪರೂಪಿಯಾಗಿ ಸುಬ್ರಹ್ಮಣ್ಯ ದೇವರು ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ಇಲ್ಲಿ ನೆಲೆಸಿದ್ದಾರೆ. ಇದು ಇನ್ನು ಬೆಳಗ್ಗೆ 6:30ಗೆ ಓಪನ್ ಆದರೆ ರಾತ್ರಿ 8:30 ತನಕ ಓಪನ್ ಇರುತ್ತೆ. ಜಾತ್ರೆ ಟೈಮಲ್ಲಿ ಮಾತ್ರ ಬೆಳಿಗ್ಗೆ 3 ಗಂಟೆಗೆ ಓಪನ್ ಆದರೆ ರಾತ್ರಿ 9 ಗಂಟೆಯ ತನಕ ಇದು ಓಪನ್ ಇರುತ್ತೆ. ಮತ್ತು 2 ರೀತಿಯ ದರ್ಶನ ಪಡಿಬೋದು ನಾವು. ಒಂದು ಧರ್ಮ ದರ್ಶನ, ಅಂದರೆ ಫ್ರೀ ಎಂಟ್ರಿ, ಯಾವುದೇ ಅಮೌಂಟ್ನ ಪೇ ಮಾಡ್ದೇ ನಾವು ಫ್ರೀ ಎಂಟ್ರಿ ಮಾಡ್ಬೋದು. ಎರಡನೇದು ಬಂದುಬಿಟ್ಟು ಸ್ಪೆಷಲ್ ದರ್ಶನ, ರಶ್ ಇದ್ದರೆ ನಾವು ಸ್ಪೆಷಲ್ ದರ್ಶನದಲ್ಲಿ ಹೋಗಬೇಕಾಗತ್ತೆ. ಇದಕ್ಕೆ ಒಬ್ಬರಿಗೆ 50 ರೂಪಾಯಿ ತೊಗೊಳ್ತಾರೆ. ಇನ್ನು ಪ್ರತಿದಿನ ಇಲ್ಲಿ ಅನ್ನದಾಸೋಹ ಕೂಡ ನಡೆಯುತ್ತೆ. ನಾವು ಅನ್ನದಾನ ಮಾಡ್ತೀವಿ ಅಂದರೆ ಕಮಿಟಿಯವ್ರ ಹತ್ರ ಮಾತಾಡಿ ಅದಕ್ಕೆ ಎಷ್ಟು ಶುಲ್ಕನ ಅವರು ವಿಧಿಸಿರ್ತಾರೋ ಅಷ್ಟನ್ನು ಕೊಟ್ಟು ನಾವು ಅನ್ನದಾನ ಕೂಡ ಮಾಡಬಹುದು. ಇನ್ನು ಹೊರಗಡೆ ಪಾರ್ಕಿಂಗ್ ಇದೆ, ಪಾರ್ಕಿಂಗಿಗೆ 20 ರೂಪಾಯಿ ಚಾರ್ಜ್ನ ಮಾಡ್ತಾರೆ. ಬೆಳಿಗ್ಗೆ 8:30ಕ್ಕೆ ಅಭಿಷೇಕ ನಡೆಯುತ್ತೆ. ಮಹಾಮಂಗಳಾರತಿ 10:00ವರೆಗೆ ಮಾಡ್ತಾರೆ. ಇಲ್ಲಿ ತುಂಬ ವಿಶೇಷವಾದ ಜಾತ್ರೆಗಳನ್ನೆಲ್ಲ ಮಾಡ್ತಾರೆ. ಅದರಲ್ಲಿ ತುಂಬ ವಿಶೇಷ ಜಾತ್ರೆಗಳು ಯಾವುದಪ್ಪ ಅಂತಂದರೆ ಬ್ರಹ್ಮರಥೋತ್ಸವ ಅಂತ ಮಾಡ್ತಾರೆ. ಇದು ಸೆಪ್ಟೆಂಬರ್ ಟು ಅಕ್ಟೋಬರ್ ತಿಂಗಳಲ್ಲಿ ಮಾಡುವಂಥ ಜಾತ್ರೆ. ಎರಡನೇದು ಬಂದುಬಿಟ್ಟು ನರಸಿಂಹ ಜಯಂತಿ ಅಂತ ಮಾಡ್ತಾರೆ. ಇದು ಮೇ ತಿಂಗಳಲ್ಲಿ ಬರುತ್ತೆ. ಮತ್ತು ದನಗಳ ಜಾತ್ರೆಯನ್ನು ಮಾಡ್ತಾರೆ. ತುಂಬ ರೀತಿಯಂತಹ ತಳಿಗಳನ್ನ ಇಲ್ಲಿ ಪ್ರದರ್ಶನಕ್ಕೆ ಇಡ್ತಾರೆ. ಅದು ಒಂಥರ ದನಗಳ ಜಾತ್ರೆನ ನೋಡೋದು ಕಣ್ಣಿಗೆ ಹಬ್ಬ. ಇದು ವರ್ಷದ ಕೊನೆ, ಅಂದರೆ ಡಿಸೆಂಬರ್ ತಿಂಗಳಲ್ಲಿ ಈ ದನಗಳ ಜಾತ್ರೆಯನ್ನು ಮಾಡ್ತಾರೆ. ನಾನು ಇಲ್ಲಿ ಸರ್ಪರೂಪಿ ಸುಬ್ರಹ್ಮಣ್ಯ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ಒಂದೇ ಶಿಲೆಯಲ್ಲಿ ಉದ್ಭವ ಆಗಿದ್ದಾರೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಕೂಡ ಒಂದು ಕಾರಣ ಇದೆ. ಏನಪ್ಪ ಅಂತ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಗರುಡ ಸಂತತಿ ಮತ್ತು ಸರ್ಪ ಸಂತತಿ 2 ಆಜನ್ಮ ವೈರಿಗಳು, ತುಂಬ ದ್ವೇಷ ಅದು ಎರಡಕ್ಕೂ. ಸೊ ಗರುಡ ಸರ್ಪ ಸಂತತಿಯ ಮೇಲಿರುವಂತಹ ದ್ವೇಷದಿಂದ ಸರ್ಪ ಸಂತತಿಯನ್ನೆಲ್ಲ ನಾಶ ಮಾಡ್ತಾ ಬರ್ತಿರ್ತಾರೆ. ಆಗ ಸುಬ್ರಹ್ಮಣ್ಯ ಸ್ವಾಮಿ, ಸರ್ಪರೂಪಿಯಾದಂಥ ಸುಬ್ರಹ್ಮಣ್ಯ ಸ್ವಾಮಿ ವಿಷ್ಣುವಿನ ಮೊರೆ ಹೋಗ್ತಾರೆ. ವಿಷ್ಣುವಿನ ಕುರಿತು ತಪಸ್ಸನ್ನು ಮಾಡ್ತಾರೆ. ಆಗ ವಿಷ್ಣು ಲಕ್ಷ್ಮೀ ನರಸಿಂಹ ಸ್ವಾಮಿಯ ರೂಪದಲ್ಲಿ ಪ್ರತ್ಯಕ್ಷ ಆಗ್ತಾರೆ. ಆಗ ಸರ್ಪರೂಪಿಯಾದಂಥ ಸುಬ್ರಹ್ಮಣ್ಯ ನಮ್ಮ ಸಂತತಿಯನ್ನು ನೀನು ಕಾಪಾಡಬೇಕು ಅಂತ ಕೇಳ್ಕೊತಾರೆ. ಆಗ ಲಕ್ಷ್ಮೀ ನರಸಿಂಹಸ್ವಾಮಿ, ನಾನು ನಿನ್ನ ಸರ್ಪ ಸಂತತಿಯನ್ನು ರಕ್ಷಣೆ ಮಾಡ್ತೀನಿ, ನಾನು ನಿನ್ನ ಸರ್ಪವಂಶವನ್ನು ಕಾಪಾಡ್ತೀನಿ, ನಾನು ನಿನ್ನ ಜೊತೆ ಇರ್ತೀನಿ ಅಂತ ಹೇಳಿ ಸುಬ್ರಹ್ಮಣ್ಯ ಸ್ವಾಮಿಯ ಬೆನ್ನಿನ ಮೇಲೆ ಬೆನ್ಗವಾಲಾಗಿ ನೆಲೆಸ್ತಾರೆ. ಈ ರೀತಿಯಾಗಿ ಪೂರ್ವಾಭಿಮುಖವಾಗಿ ಸರ್ಪರೂಪಿಯಾದ ಸುಬ್ರಹ್ಮಣ್ಯ ಸ್ವಾಮಿ ಇದ್ದರೆ, ಪಶ್ಚಿಮಾಭಿಮುಖವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ ಏಕಶಿಲೆಯಲ್ಲಿ ಉದ್ಭವ ಆದರು ಅನ್ನೋದು ಇಲ್ಲಿಯ ಜನರ ನಂಬಿಕೆಯಾಗಿದೆ. ನೀವು ಗರ್ಭಗುಡಿಯನ್ನು ಎಂಟ್ರಿ ಆದ ತಕ್ಷಣ ನಮಗೆ ಸರ್ಪರೂಪಿಯಾದಂಥ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾತ್ರ ಆಗುತ್ತೆ. ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನ ನಮಗೆ ಡೈರೆಕ್ಟಾಗಿ ಆಗಲ್ಲ. ಯಾಕೆಂದರೆ ಲಕ್ಷ್ಮೀ ನರಸಿಂಹಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿಯ ಬೆನ್ನಿನ ಮೇಲೆ ಇರೋದ್ರಿಂದ ನಮಗೆ ಮುಂದ್ಗಡೆ ಇರುವಂಥ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾತ್ರ ಆಗುತ್ತೆ, ಹಿಂದೆ ಇರುವಂಥ ದೇವರ ದರ್ಶನ ಡೈರೆಕ್ಟಾಗಿ ಆಗಲ್ಲ. ಆದರೆ ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನ ಕೂಡ ಆಗಬೇಕು ಅನ್ನೋ ಉದ್ದೇಶದಿಂದ ಗರ್ಭಗುಡಿಯಲ್ಲಿ ದೇವರ ಹಿಂಭಾಗಕ್ಕೆ ಕನ್ನಡಿಯನ್ನು ಇಟ್ಟಿದ್ದಾರೆ. ಆ ಕನ್ನಡಿಯ ಮುಖಾಂತರ ನಾವು ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನವನ್ನು ಪಡಿಬೋದು. ಇದು ಇಲ್ಲಿನ ವಿಶೇಷ. ಇನ್ನು ಇಲ್ಲಿ ನೋಡಿ ಮಂಗಳಾರತಿ ಆಗ್ತಾಯಿದೆ. ಎಷ್ಟು ಹೂಗಳಿಂದ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ.
ಮಂಗಳಾರತಿ ಎಲ್ಲ ಮುಗಿಸಾದ್ಮೇಲೆ ಆಚೆ ಬಂದರೆ ಇಲ್ಲಿ ಒಂದು 21ರಿಂದ 22 ರೀತಿಯ ಅಂತ ಪೂಜೆಗಳ ಲಿಸ್ಟನ್ನು ಒಂದು ಬೋರ್ಡ್ ಮೇಲೆ ಹಾಕಿದ್ದಾರೆ. ಇದಕ್ಕೆ ಅದರದೇ ಆದಂಥ ಶುಲ್ಕ ಕೂಡ ವಿಧಿಸಿದ್ದಾರೆ. ನಾವು ಯಾವ ಪೂಜೆ ಮಾಡಬೇಕು ಅಂತ ಅಂದ್ರೂ ಅಥವಾ ಯಾವ ಪೂಜೆ ಮಾಡಿಸ್ಬೇಕು ಅಂತ ಅಂದ್ರೂ ನಾವು ಈ ಬೋರ್ಡ್ನ ನೋಡಿಕೊಂಡು ಪೂಜೆ ಮಾಡಿಸ್ಬೋದು. ಇಲ್ಲ ಕಮಿಟಿಯವ್ರ ಹತ್ರ ವಿಚಾರಿಸಿ ಕೂಡ ನಾವು ಈ ಪೂಜೆಗಳನ್ನ ಮಾಡಿಸ್ಬೋದು. ಇನ್ನು ಈ ದೇವಸ್ಥಾನದ ಆಚೆ ಬಂದರೆ ಈ ಪಕ್ಕದಲ್ಲಿ ಈ ಥರ ನಾಗರ ವಿಗ್ರಹಗಳಿರುವಂತಹ ಕಲ್ಲುಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಭಕ್ತಾದಿಗಳು ಪೂಜೆ, ಹವನ ಮತ್ತು ಹಾಲಿನ ನೈವೇದ್ಯ ಮಾಡಬಹುದು, ಎಲ್ಲವನ್ನು ಇಲ್ಲಿ ಮಾಡಬಹುದು. ತುಂಬ ಚೆನ್ನಾಗಿದೆ ದೇವಸ್ಥಾನ. ನಾನು ನಿಮಗೆ ಹೇಳೋದಕ್ಕಿಂತ ಅಥವಾ ಈ ವಿಡಿಯೋದಲ್ಲಿ ತೋರಿಸೋದಕ್ಕಿಂತ ನೀವಿಲ್ಲಿ ಬಂದು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಮೊದಲು ತುಂಬ ಚಿಕ್ಕದಾಗಿತ್ತು ದೇವಸ್ಥಾನ, ಬಟ್ ಈಗ ತುಂಬ ದೊಡ್ಡದಾಗಿ ಮಾಡಿದ್ದಾರೆ. ಅಷ್ಟೇ ಜನಸಂಖ್ಯೆಯ ಭಕ್ತಾದಿಗಳು ಕೂಡ ಇಲ್ಲಿಗೆ ಬರ್ತಾರೆ. ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ತುಂಬ ಸ್ವಚ್ಛತೆಯನ್ನು ಮತ್ತು ತುಂಬ ಶಾಂತಿಯನ್ನು ಕಾಪಾಡ್ಕೊಂಬಂದಿದ್ದಾರೆ ಈ ದೇವಸ್ಥಾನದಲ್ಲಿ. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಮಗಂತೂ ಈ ದೇವಸ್ಥಾನಕ್ಕೆ ಬಂದು ತುಂಬ ಖುಷಿ ಆಯಿತು. ಒಂಥರ ಮೈಂಡ್ ಫ್ರೀ ಆದಂಗೆ ಆಯಿತು. ಯಾವಾಗಲೂ ವೆಹಿಕಲ್ ಸೌಂಡ್ಗಳ ಮಧ್ಯ, ಟ್ರಾಫಿಕ್ಗಳ ಮಧ್ಯ ಇದ್ದು ಇಲ್ಲಿಗೆ ಬಂದರೆ ಜನರಿಗೆ ಒಂಥರ ಫ್ರೆಶ್ ಆಗಿರುವಂಥ ಫೀಲ್ ಬರುತ್ತೆ ಅನ್ನೋದು ನನ್ನ ನಂಬಿಕೆ. ಖಂಡಿತ ಫ್ರೀ ಮಾಡಿಕೊಂಡು ಒಂದು ಸತಿ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಥ್ಯಾಂಕ್ ಯು ಸೋ ಮಚ್.